ಒಂದು ಸ್ಥಾನ ಮಾತ್ರ ಸಸ್ಪೆನ್ಸ್ ಆಗಿದೆ. ಅದು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಾಗ ಅವ್ರನ್ನ MLC ಮಾಡಿರ್ತಾರೆ. ಅದನ್ನ ಅವ್ರು ಬಿಟ್ಟು ಮತ್ತೆ ಹೋಗ್ತಾರೆ. ಹಾಗಾಗಿ ಆ ಸ್ಥಾನ ಖಾಲಿ ಉಳ್ಕೊಂಡಿದೆ. ಸೊ ಶೆಟ್ಟರ್ ಅವರ ಪಾಲಿನ ಆ ಒಂದು ಸ್ಥಾನ ತಿಂಗಳ ಅಂತ್ಯದವರೆಗೆ ಕಾಯ್ದಿರಿಸಿಕೊಳ್ಳುವಂತ ಲೆಕ್ಕಾಚಾರ ಈಗ ಕೇಳಿ ಬರ್ತಾ ಇದೆ. ಯಾರಿಗಾಗಿ ಯಾಕಾಗಿ ಅನ್ನೋದೇ ಕೈಪಾಳ್ಯದ ಸಸ್ಪೆನ್ಸ್. CM DCM ಇಬ್ಬರಿಂದಲೂ ಕೂಡ ಒಂದು ಸ್ಥಾನ ಪೆಂಡಿಂಗ್ ಉಳಿಸಿಕೊಳ್ಳಲು ಆಸಕ್ತಿ ಇದೆ. ಯಾರಿಗಾಗಿ ಯಾಕಾಗಿ ಉದ್ದೇಶ ಏನು ಯಾವುದೂ ಕೂಡ ಈಗ ಕೈಪಾಳೆಯ ತಿಳಿತಾ ಇಲ್ಲ ಅಂತಿದ್ದಾರೆ. 11 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 7 ಸ್ಥಾನ ಸಿಗೋದು ಬಹುತೇಕ ಖಚಿತವಾಗಿದೆ. ಈ ಬೆಳವಣಿಗೆ ನಡುವೆ ಶೆಟ್ಟರ್ ಇಂದ ಖಾಲಿ ಇರುವಂತಹ ಹೆಚ್ಚುವರಿ ಒಂದು ಸ್ಥಾನವೂ ಕೂಡ ಕಾಂಗ್ರೆಸ್ಗೆ ಲಭ್ಯವಾಗ್ತಾ ಇದೆ. ಸೊ ಈಗ 11 ಸ್ಥಾನಗಳ ಪೈಕಿ 7 ಸ್ಥಾನ ಸಿಗೋದು ಬಹುತೇಕ ಖಚಿತವಾಗ್ತಾ ಇದೆ. ಅದರಲ್ಲಿ ಶೆಟ್ಟರ್ ಅವರ ಒಂದು ಸ್ಥಾನ ಮಾತ್ರ ಹಾಗೆ ಉಳಿಸಿಕೊಳ್ಳೋಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಈ ತಿಂಗಳ ಅಂತ್ಯಕ್ಕೆ. ಅದು ಈ ಚುನಾವಣೆ ಆದ ನಂತರ ಯಾರಿಗಾದರೂ ಕೂಡ ಅಲ್ಲಿ ಕೊಡಬೇಕು ಅಂತನ, ಅಂದರೆ ಸೋತರು ಯಾರಾದರೂ ಒಬ್ಬರು ಸೋತಾಗ ಅವ್ರಿಗೆ ಕೊಡ್ತೀವಿ ಅಂತ ಏನಾದರೂ ಮಾತು ಕೊಟ್ಟಿದ್ದಾರಾ, ಅಂಥವರಿಗೆ ಅಲ್ಲಿ ಏನಾದರೂ ಡೆಪ್ಯೂಟ್ ಮಾಡ್ತಾರಾ ಗೊತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ಈ ಥರ ಆಗುವಂಥದ್ದು ಅನೇಕ ಉದಾಹರಣೆಗಳು ಕೂಡ ಇದೆ, ಆಗಿರೋದು ಇದೆ, ಆಗೋದು ಮುಂದೆ ಇರುತ್ತೆ. ಕಾರಣ ಎಲ್ಲೆಲ್ಲೋ ಒಂದು ಕಡೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ಬೇಕಲ್ಲ. ಓಕೆ, ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಒಂಥರ ಈಗ ವಿಧಾನ ಪರಿಷತ್ ಅಂತಲೇ ನಿರಾಶ್ರಿತರ ಕೇಂದ್ರ ಇಲ್ಲ ಸಾಂತ್ವನ ಕೇಂದ್ರ ಅಂತ ಕರೆದ್ರೆ ತಪ್ಪಾಗುತ್ತಾ ಅಂತ? ಒಂದು ಸ್ಪಷ್ಟ ಅರುಣ್, ಹಾಗೆ ಹೇಳಕ್ ಆಗಲ್ಲ ರಾಜಕಾರಣದಲ್ಲಿ. ಯಾಕಂದ್ರೆ ಅದನ್ನ ಹಿರಿಯರ ಸಭೆ ಅಂತ ಕರೀತಾರೆ. ಬಟ್ ರಾಜಕೀಯವಾಗಿ ಬೇರೆ ಬೇರೆ ವಿಮರ್ಶೆಗಳು ಮಾಡಬಹುದು, ಟೀಕೆಯನ್ನು ಮಾಡಬಹುದು. ಆದ್ರೆ ಈಗ ಕಾಂಗ್ರೆಸ್ಗೆ ಸವಾಲಾಗಿರುವಂತದ್ದು 7ಕ್ಕೆ 7 ಸ್ಥಾನ ಸಿಗುತ್ತೆ 11ರಲ್ಲಿ. ಅಡಿಷನಲ್ ಆಗಿ ಒಂದು ಸ್ಥಾನ ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯಿಂದ ಸಿಗೋದು. ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ಅದು 8 ಅನ್ಕೋಬಹುದು. ಅಂದ್ರೆ 11ನ್ನ ಬಿಟ್ಟು ಎಕ್ಸ್ಟ್ರಾ 1 ಅನ್ನುವಂಥದ್ದು ಅದನ್ನ ಕಾಯ್ದಿರಿಸಿಕೊಳ್ಬಹುದು ಅನ್ನೋದು. ಯಾಕೆ ಅನ್ನುವಂಥದ್ದು ಸಸ್ಪೆನ್ಸ್. ಕಾರಣ ಏನು ಅಂದ್ರೆ, ಒಂದು ಈ 7 ಸ್ಥಾನ ಭರ್ತಿ ಮಾಡಿದ ನಂತರದಲ್ಲೂ ಏನಾದ್ರೂ ಮಿಸ್ಟೇಕ್ ನಿಂದ ಬೇರೆ ಯಾರನ್ನಾರು ಕೊಡಬಹುದಾಗಿದ್ದಂತವ್ರು ಸಮಾಧಾನ ಪಡಿಸಬಹುದಂತೂ ಇದ್ರೆ ಅವ್ರನ್ನ ಸಮಾಧಾನ ಪಡಿಸೋಕೋ, ಅಥವಾ ಲೋಕಸಭೆ ಚುನಾವಣಾ ಫಲಿತಾಂಶದ ನಂತರ ಯಾರಿಗಾರು ಅಕಾಮಡೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅನಿವಾರ್ಯ ಆಗುತ್ತೆ ಅನ್ನುವಂತ ಕಾರಣಕ್ಕೋ ಗೊತ್ತಿಲ್ಲ. ಆದ್ರೆ ಆ ಒಂದು ಸ್ಥಾನವನ್ನ ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಆಗಿ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರುಗಳು ಚರ್ಚೆಯನ್ನು ನಡೆಸ್ತಿರುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅರುಣ್. ಓಕೆ, ಹಾಗಿದ್ದಾಗ ಈಗ ಒಂದು ಈ ಚುನಾವಣೆ ರಿಸಲ್ಟ್ ಮೇಲೆ ಈ ಒಂದು ಟಿಕೆಟ್ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿ, ಸೀಟ್ ಯಾರಿಗಾದ್ರೂ ಒಂದಿಷ್ಟು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು, ಯಾರಾದ್ರೂ ಮಾತು ಕುರಿತು ಏನಾದ್ರೂ ಕೊಟ್ಟಿರಬಹುದಾ ಅಂತ? ಅರುಣ್, ಪಕ್ಷದ ಆಂತರಿಕವಾಗಿ ಏನ್ ಚರ್ಚೆಗಳು ನಡೆದಿದ್ದೇವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದು ಸ್ಪಷ್ಟ, ಒಂದು ಲೋಕಸಭೆ ಚುನಾವಣಾ ಫಲಿತಾಂಶದ ಮೇಲೆ ನಿರ್ಧರಿಸಬಹುದಾದ ಅಭ್ಯರ್ಥಿಯೂ ಆಗಬಹುದು, ಅಥವಾ ಪರಿಷತ್ತಿನ 11 ಸ್ಥಾನ ಪೈಕಿ ಕಾಂಗ್ರೆಸ್ ಪಾಲಿಗೆ ದಕ್ಕುವಂತ 7 ಸ್ಥಾನದಲ್ಲಿ ಆಕಾಂಕ್ಷಿಗಳನ್ನ ಸಮಾಧಾನ ಪಡಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂತ ಆಕಾಂಕ್ಷಿಗಳು ಯಾರು ಇದ್ರೆ, ಅಥವಾ ಅಷ್ಟು ಪ್ರಭಾವಿ ಅನ್ಸ್ಕೊಂಡಿದ್ರೆ, ಅಥವಾ ಪಕ್ಷಾಂತರದ ಮೂಲಕ ಬಂದಂತವ್ರಲ್ಲಿ ಯಾರು ಅನಿವಾರ್ಯವಾಗಿ ಕೊಡಬೇಕಾದಂತ ಸ್ಥಿತಿ ನಿರ್ಮಾಣ ಆದ್ರೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೋ, ಅಥವಾ ಲೋಕಸಭೆ ಚುನಾವಣೆ ಫಲಿತಾಂಶವನ್ನು ಆಧರಿಸಿ ಫುಲ್ಫಿಲ್ ಮಾಡ್ಲಿಕ್ಕೋ ಅನ್ನುವಂಥದ್ರೆ ಇರುವಂತ ಸಸ್ಪೆನ್ಸ್. ಪಾರ್ಟಿ ಒಳಗಡೆ ಕೂಡ ಅದು ಉಳಿದ ನಾಯಕರುಗಳಿಗೆ ಗೊತ್ತಿಲ್ಲದ ಅಥವಾ ಗೊತ್ತಾಗದ ವಿಚಾರ ಆಗಿರೋದ್ರಿಂದ ಯಾರಿಗಾಗಿ ಅನ್ನುವಂಥದ್ದು ಸಹಜವಾದ ಕುತೂಹಲ ಕೂಡ ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಒಂದು ಕಡೆಗೆ ಹಲವು ಟೀಕೆಗಳು ಕೂಡ ಬರುತ್ತೆ. ಯಾಕಂತಂದರೆ ಮುಂಚೆ MLC ವಿಧಾನ ಪರಿಷತ್ ಅಂತಂದರೆ ಅದು ಹಿರಿಯರಿರುವಂಥದ್ದು, ತುಂಬ ಬುದ್ಧಿವಂತರಿರುವಂಥ ಜಾಗ ಅಂಥೇಳಿ. ಬಟ್ ಅದೇನಾಗ್ಬಿಟ್ಟಿದೆ ಅಂತಂದರೆ ಒಂಥರ ಹೇಳಿದರೆ ತುಂಬ ರಾಜಕಾರಣಿಗಳಿಗೆ ಬೇಸರ ಆಗಿಬಿಡುತ್ತೆ. ಬಟ್ ಹೇಳಬೇಕು, ಒಂಥರ ಪಕ್ಷಗಳು ಹೇಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಆಲು ನಿರಾಶ್ರಿತರ ಕೇಂದ್ರಗಳು ಇಲ್ಲ ಸಾಂತ್ವನ ಕೇಂದ್ರಗಳು. ಯಾರಾದರೂ ಬೇಜಾರಾಯ್ತಾ ನೀನು MLC ಮಾಡಿ ಕೊಡಿಸ್ತೀನಿ ಅಂತೇಳಿ. ಯಾಕೆ ಫಾರ್ ಎಕ್ಸಾಂಪಲ್ BJPಯಲ್ಲಿ ತಗೊಳ್ಳಿ, ಈಗ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರೆ ನಾವು MLC ಮಾಡಿಸ್ತೀವಿ ಅಂತ ಹೇಳಿ. ಏನದ ಅರ್ಥ? ಅಲ್ಲಿ ಬೇಜಾರಾಗಿದೆ, ನಿಮ್ಗೆ ಇಲ್ಲಿ ಸಮಾಧಾನ ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಕಾಂಗ್ರೆಸ್ನಲ್ಲೂ ಆ ಥರ ಇದೆಯೇ. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಬಹಳ ಕೆಟ್ಟ ಸಂಪ್ರದಾಯಕ್ಕೆ ಪಕ್ಷಗಳು ತಗೊಂಡು ಹೋಗ್ತಾ ಇದೆ. ನಿಜವಾಗಿಯೂ ಕೂಡ ಹಿರಿಯ ಜೀವಿಗಳಿರಬೇಕಾದಂಥದ್ದು, ಬುದ್ಧಿಜೀವಿಗಳಿರಬೇಕಾಗಿರೋದು. ನೀವು ಜನರಿಂದ ಆಯ್ಕೆಯಾಗಿ ಬಂದು ನೀವೇನೇನೋ ತೀರ್ಮಾನ ತೆಗೆದುಕೊಂಡ್ರೆ ಅದು ಸರಿನಾ ತಪ್ಪಾ ಅಂತ ಡಿಸೈಡ್ ಮಾಡಬೇಕಾಗಿರೋದು ಮೇಲ್ಮನೆಯಲ್ಲಿರುವಂಥ ವಿಧಾನ ಪರಿಷತ್ನ ಸದಸ್ಯರು. ಬಟ್ ಅಲ್ಲಿ ಹಂಗಾಗ್ತಾ ಇದೆಯಾ? ಹಂಗಾಗ್ತಾ ಇಲ್ಲ. ಅದೇ ಸಮಸ್ಯೆ ಆಗ್ತಾ ಇರೋದು.